ಕರ್ನಾಟಕ ರಾಜ್ಯದಾಗ ಈಗ ಪ್ರತಿಭಾವಂತ ರಾಜಕಾರಣಿ, ಯಾವುದೇ ವಿವಾದಾಸ್ಪದ ಇಲ್ಲದ ರಾಜಕಾರಣಿ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿಯವರ ಪಕ್ಕದಲ್ಲಿಯೇ ಕೂತಂಥ ಅದೇ ಪ್ರಹ್ಲಾದ್ ಜೋಶಿ ಸಾಹೇಬ್ರದ್ದು ಒಂದು ಸಣ್ಣ ಸುದ್ದಿ ತೊಗೊಂಬಂದೇನೆ. ಕರ್ನಾಟಕ ರಾಜ್ಯದಾಗ ಈಗ 60ರಿಂದ 70 ಟಿಕೆಟ್ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹಂಚ್ತಾರೆ. ಅದು ಹೆಂಗೆ ಹಂಚ್ತಾರೆ ರೀ ಕಾಕ? ಇದೇಲಿ ಸುದ್ದಿ ತಂದು ಅಟಮ್ ಬಾಂಬ್ ಅಂಜಿಕೆನ ಹಾಕ್ತಿಲ್ಲ ನಮಗೆ. ಇದೊಂದು ತಲೆಯಾಗ ಒಟ್ಟು ಸುಳು ಬಿಡಾಕೈತೀನಿ. ಯಾಕಂದರೆ ಇಲ್ಲಿ ಪ್ರಾಮಾಣಿಕ ರಾಜಕಾರಣ ಭಾರತೀಯ ಜನತಾ ಪಕ್ಷದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಅದಾರ. ಯಾಕಂದ್ರೆ ಪ್ರಧಾನಮಂತ್ರಿ ಮೋದಿಯವರ ತಾಯಿಯ ಅಂತಿಮ ಸಂಸ್ಕಾರ ಮಾಡಿದ ರೀತಿ ನೋಡಿದ್ರೆ ಇವತ್ತು ಜಗತ್ತ ಬೆರಗಗೊಳಗಬೇಕು. ಯಾವ ತಾಯಿಯನ್ನು ತನ್ನ ಭಾರತೀಯದ ಪ್ರಧಾನಮಂತ್ರಿ ತಾಯಿಯನ್ನು ಯಾವುದೇ ತೋಪು ನಿಶಾನೆಗಳಿಲ್ಲದೆ, ಯಾವುದೇ ಸೆಕ್ಯುರಿಟಿ ಇಲ್ಲದೆ, ಯಾವುದೇ ಒಂದು ಸಾಮಾನ್ಯ ಮನುಷ್ಯನಂತೆ, ಸಾಮಾನ್ಯ ಬಡ ಒಂದು ನಿರ್ಗತಿಕ ಮಹಿಳೆಯಂತೆ ಒಂದು ಹೋಗಿ ಅವರನ್ನು 40ರಿಂದ 50 ಜನ ಹೋಗಿ ಇವತ್ತು ಅಂತಿಮ ಸಂಸ್ಕಾರ ಮಾಡ್ತಾರಂದ್ರೆ ಇವತ್ತು ಮೋದಿಯ ಪ್ರಭಾವ ಜಗತ್ತಿಗೆ ಬೆರಗೈತಿ. ಮೋದಿ ಭಾಳ ಒಳ್ಳೆಯವ್ರಿ, ಆದ್ರೆ ಅಲ್ಲಿ ಸುತ್ತುವರೆದವ್ರದಾರಲ್ಲ ಅವರು ಭಾಳ ಡೇಂಜರ್. ಅವರು ಲೂಟಿಗೆ ಹೇಳ್ದಾರೆ. ಮೋದಿಗೇನು ಗೊತ್ತಾಗುವಾತ, ಮೋದಿಗೇನು ಸವಿಸ್ತಾರವಾಗಿ ಮಾಹಿತಿ ಏನು ಹೋಗಾಕೈತು. ಖರೆ ಏನು ಮಾಡೋರು ಮೋದಿಯವರು ಸಹಿತ ಒಬ್ಬರು ಹಿಡ್ತನಾಗ ಅದಾರ. ಏನು ಮಾಡೋರ ನೋಡ್ರಿ, ಅವರು ತಮ್ಮ ತಾಯಿಯ ಅಂತಿಮ ಸಂಸ್ಕಾರ ಸಲುವಾಗಿ ಯಾವುದೇ ಪ್ರಚಾರ ಮಾಡಲಿಲ್ಲ, ಯಾವುದೇ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಲಿಲ್ಲ, ಯಾವುದೇ ಸರ್ಕಾರಿ ಅಂತ್ಯಕ್ರಿಯೆಯಲ್ಲಿ ಅದರಿಂದ ಉಪಯೋಗ ತಗೊಂಡು ಒಬ್ಬ ಭಾರತದ ಪ್ರಧಾನಿಯ ತಾಯಿಯ ಒಂದು ಅಂತಿಮ ಸಂಸ್ಕಾರಕ್ಕೆ ಜಗತ್ತು ಬೆರಗಗೊಳಗು ಹಂಗೆ ಮಾಡಬೇಕು. ತೋಪು ನಿಶಾನಗಳನ್ನು ಹಾಕಬೇಕು. ವಿದೇಶಿಗರು ಬರಬೇಕು, ಅಂಬಾಸಿಡರ್ಗಳು ಬರಬೇಕು, ರಾಯಭಾರಿಗಳು ಬರಬೇಕು, ಯಾರೂ ಬರಬಾರ್ದು ಹಂಗೆ ಮಾಡಿದಂಥ ಏಕೈಕ ಇವರಂದರೆ ನಮ್ಮ ಮೋದಿ ಸಾಹೇಬ್ರ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿನಿ. ಅವ್ರ ತಾಯಿ ಅಂತಿಮ ಸಂಸ್ಕಾರ 50ರಿಂದ 60 ಜನ ಇದ್ದರು. ಸರಳವಾಗಿ ಹೋಗಿ ಅಂತಿಮ ಸಂಸ್ಕಾರ ಮಾಡಿ ಮತ್ತೆ ಜನಸೇವಕನಾಗಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅನೇಕ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಈ ಮೋದಿಯವರನ್ನು ಕಾಕ ಮೋದಿ ಬಗ್ಗೆ ಹೇಳಾಕತ್ತಾನಂತ ಹೇಳಾಕತ್ತಿರ್ಬೇಕು ನೀವು. ಸತ್ಯ ಯಾವಾಗಲೂ ಸತ್ಯವೇ, ಮಾಡಿದ ಕಾರ್ಯಗಳ ಬಗ್ಗೆ ಹೇಳಬೇಕಾಕೈತಿ. ಆದರೆ ಮೋದಿಯವರ ಜೊತೆ ಇದ್ದಂಥ ಅವರು ತಪ್ಪು ಕಲ್ಪನೆಗಳನ್ನು ಕೊಟ್ಟು ಇವತ್ತು ಭಾರತವನ್ನು ಯಾವ ಪರಿಸ್ಥಿತಿಗೆ ತಂದಾರ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಅದರ ಸಲುವಾಗಿ ಅವರ ಪಕ್ಕದಾಗ ಕುಣ್ತಾರಲ್ಲ, ಸೆಕೆಂಡ್ ಮೋದಿ ಅಂತ ಹೆಸರಿಟ್ಟು ನಾವು 2ನೇ ಮೋದಿ ಅನಂತಕುಮಾರ್ ಅವ್ರಿಗೆ ಹೇಳ್ತಿದ್ವು ನಾವು. ಪಾಪ ಅನಂತಕುಮಾರ್ ಅವರು ನಿಧನ ಹೊಂದಿದ ನಂತರ ಆ ಸ್ಥಾನವನ್ನು ತುಂಬಿಕೊಂಡಂಥ ಇದೇ ಧಾರವಾಡದ ಗೋಕಾಕ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥ ಧಾರವಾಡದ ಸಂಸದೀಯ ಕಲ್ಲಿದ್ದಲ ಮಂತ್ರಿಯಾದಂಥ ಸರಳ ಸಾದಾ ಜೀವಿಯಾದಂಥ ಪ್ರಹ್ಲಾದ್ ಜೋಶಿ ಅವರು ಈಗ ಕರ್ನಾಟಕ ರಾಜ್ಯದ ಉಸ್ತುವಾರಿ ತಗೊಳ್ಳೋ ಸಲುವಾಗಿ ಅಮಿತ್ ಶಾ ಮತ್ತು ಮೋದಿ ಅವರು ಹೆಗಲಿಗೆ ಹಾಕ್ಯಾರ್ರಿ. 60 ಮಂದಿಗೆ ಟಿಕೆಟ್. ಯಂಗ್ ಹುಡುಗರು ಇರ್ಬೇಕು, ಶಾಸಕರಾಗಿರಬಾರ್ದು, ಸ್ವಚ್ಛ ಇರ್ಬೇಕು, ದಕ್ಷ ಇರ್ಬೇಕು, ಬಡತನದಿಂದ ಬಂದಿರ್ಬೇಕು, ಜನಸೇವೆ ಮಾಡುವಂಥವ್ರು ಇರ್ಬೇಕು. ಅಂಥ ವ್ಯಕ್ತಿಗೆ ಮನ್ನಣೆ ಕೊಟ್ಟು ಟಿಕೆಟ್ ಕೊಡೋರು. ಏನು ಸರ್ತಿ ಸಾಲಾಗ ಅಪ್ಪ ಮಗ ಮಕ್ಕಳ ಮೊಮ್ಮಕ್ಕಳ ಹೋತ್ರಿ, ಏನು ವಂಶಾವಳಿ ರಾಜಕಾರಣಕ್ಕೆ ತೇಲಾಂಜಲಿ ಹಾಕೋ ಸಲುವಾಗಿ ಇನ್ನು ಅಖಾಡ ಕಿಳಿತಾರ ಪ್ರಹ್ಲಾದ ಜೋಶಿ. ಅನೇಕ ಬಡ ಯುವಕರು, ಕಾರ್ಯಕರ್ತರು, ಪಕ್ಷಕ್ಕಾಗಿ ದುಡಿದವರು, ಪಕ್ಷಕ್ಕಾಗಿ ಪೋಸ್ಟರ್ ಅಂಟಿಸಿದವರು, ಪಕ್ಷಕ್ಕಾಗಿ ಜಯಕಾರ ಹಾಕಿದವರು, ಪಕ್ಷಕ್ಕಾಗಿ ಅನೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡು ಜೈಲಿಗೆ ಹೋದವರು, ಅಂಥವ್ರಿಗೆ ಈಗ ಶಾಸಕ ಮಾಡೋ ಸಲುವಾಗಿ ಪ್ರಹ್ಲಾದ್ ಜೋಶಿ ಅವರು ಒಂದು ಸೂತ್ರವನ್ನು ತಯಾರು ಮಾಡ್ಯಾರ. ಅದಕ್ಕೆ BL ಸಂತೋಷ್ ಅನುಮತಿ ಕೊಟ್ಟಾರ. ಅದನ್ನು ಅಮಿತ್ ಶಾ ಮೊಹರ ಒತ್ತ್ಯಾರ. ಮೋದಿ ಹಸಿರು ನಿಶಾನೆ ತೋರ್ಸಾಕ ಹೊಂಟಾರ. ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ 50ರಿಂದ 60 ಭಾರತೀಯ ಜನತಾ ಪಕ್ಷದಿಂದ ನವ ಯುವಕರು ವಿಧಾನಸಭೆ ಪ್ರವೇಶ ಮಾಡ್ತಾರೆ ಅನ್ನೋದು ವಿಶೇಷ ಸ್ಟೋರಿ. ಇನ್ನು ಪ್ರಹ್ಲಾದ್ ಜೋಶಿ ಅವರ ಮೇಲೆ ಭಾಳ ಇನ್ನು ಜವಾಬ್ದಾರಿ ಐತಿ. ಇನ್ನು ನವ ಯುವಕರು ಏನು ಟಿಕೆಟ್ ಆಕಾಂಕ್ಷಿಗಳದೇರಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಬೆನ್ನ ಹೈತರ ಕೆಲಸ ಆಕೈತ್ರಿ. ಮತ್ತು ನನಗೆ ಗೊತ್ತಿದ್ದಂಥ ಸುದ್ದಿ ಹೇಳಿದ್ನಿ. ಇನ್ನು ಮುಂದೆ ನೀವು ಪ್ರಹ್ಲಾದ್ ಜೋಶಿ ಅವ್ರನ್ನ BL ಸಂತೋಷ್ ಅವ್ರನ್ನ ಮನವೊಲಿಸಿ ನೀವು ಮಾಡಿದಂಥ ಏನು ಚಟುವಟಿಕೆಗಳದ ಅವ್ರಿಗೆ ನಿಮ್ಮ ಡಾಲ್ ತೋರಿಸಿರಿ ಅಂದ್ರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ ತಯಾರಾಕೈತಿ. ಶಾಸಕ ಮಾಡೋ ಸಲುವಾಗಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಹಾಗಾದ್ರೆ ಈ ಸುದ್ದಿ ನಿಮಗೆ ಹೆಂಗೆ ಅನಿಸ್ತೈತಿ? ಬಹಳ ದಿನಗಳಿಂದ ಕಾರ್ಯಕರ್ತರಾಗಿ ನೀವು ಏನು ಕೆಲಸ ಮಾಡಾಕತ್ತೀರಿ, ನಿಮಗೆ ಉತ್ತೇಜನ ಕೊಡೋ ಸಲುವಾಗಿ, ಸ್ಫೂರ್ತಿ ಕೊಡೋ ಸಲುವಾಗಿ ಈ ಜೋಶಿ ಸಾಹೇಬ್ ಮತ್ತು BL ಸಂತೋಷ್ ಏನು ಸೂತ್ರ ತಂದಾರಲ್ಲ, ಅದು ನಿಮ್ಮ ಒಳ್ಳೆಯದಕ್ಕೈತಿ. ತಕ್ಷಣ ಕಾರ್ಯಪ್ರವರ್ತರಾಗ್ರಿ, ಹೋಗಿ ಬೆನ್ನ ಹೈತಿ ಕೆಲಸ ಮಾಡ್ಕೋರಿ, ಶಾಸಕಾಗಿ ವಿಧಾನಸಭಾ ಪ್ರವೇಶ ಮಾಡಿರಿ. ಇದು ನಿಮಗೊಂದು ಸಲಹೆ ಕೊಡಾಕತ್ತೀನಿ. ಇನ್ನು ಮುಂದೆ ಮತ್ತೆ ಇನ್ನೊಂದು ಸುದ್ದಿ ಬರ್ತೈತಿ.
ಐತಿ, ಆ ಸುದ್ದಿ ಮಾತ್ರ ಭಾಳ ಸುನಾಮಿ ಸುದ್ದಿ ಐತಿ. ಅದನ್ನು ಸ್ವಲ್ಪ ದಿವಸನಾಗ ಹೇಳ್ತೀನಿ, ನಿರೀಕ್ಷೆ ಮಾಡಿರಿ. ಕಾಕ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.